ಮಹಾಸಂಘದ ಶುಭ ಹಾರೈಕೆಗಳು. ಸ್ನೇಹಿತರೆ, ಕಲ್ಯಾಣ ಮಿತ್ರರೇ, ಬುದ್ಧಗಯ ಆಂದೋಲನ BT ಆಕ್ಟ್ 1949 ಏನ್ ಆಕ್ಟ್ ಇತ್ತು ಅದು ರದ್ದಾಗಬೇಕು, ಮತ್ತೆ ಬುದ್ಧಗಯವನ್ನ ಬೌದ್ಧರಿಗೆ ವಹಿಸ್ಕೊಡ್ಬೇಕು ಅನ್ನುವಂಥ ವಿಷಯದಲ್ಲಿ ಈಗಾಗಲೇ ಇದು 3ನೇ ಪ್ರೆಸ್ ಮೀಟ್ ಮಾಡ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಇದೇ ತಿಂಗಳು 12, 13, 14ನೇ ತಾರೀಕು 3 ದಿನಗಳ ಕಾಲ ದೆಹಲಿಯಲ್ಲಿ ಇರುವ ರಾಮಲೀಲಾ ಮೈದಾನದಲ್ಲಿ ಬಹುದೊಡ್ಡ ಆಂದೋಲನ ಕಾರ್ಯಕ್ರಮಕ್ಕೆ ಆಯೋಜನೆ ಮಾಡ್ತಾ ಇದ್ದೀವಿ. ಆದರೆ ಸುಮಾರು 2 ಲಕ್ಷ ಜನದವರೆಗೂ ಸೇರುವ ಸಾಧ್ಯತೆ ಇದೆ. ಇದರಲ್ಲಿ ಎಲ್ಲರೂ ಕೂಡ ಕೈ ಜೋಡಿಸಿ ಸಹಕಾರ ಕೊಡ್ತೀವಿ ಅಂತೇಳಿ ನಮಗೆ ಭರವಸೆಯನ್ನ ತುಂಬಿದ್ದಾರೆ. ಇಲ್ಲಿ ನಿಮ್ಗೆಲ್ಲರಿಗೂ ಇತಿಹಾಸ ಗೊತ್ತಿದೆ ಇದರ ಬಗ್ಗೆ. ನಾವು ಈ ದೇಶದ ಸಂವಿಧಾನವನ್ನು ಒಪ್ಕೊಂಡಿದ್ದು 1950ರಲ್ಲಿ. ಆದ್ರೆ ಈ BT ಆಕ್ಟ್ ಮಾಡಿರೋದು 1949ರಲ್ಲಿ, 1 ವರ್ಷದ ಹಿಂದೆ. ಈ ದೇಶ ಸಂವಿಧಾನವನ್ನ ಒಪ್ಪಿಕೊಂಡಂತ 1 ವರ್ಷದ ಹಿಂದೆ ಮಾಡಿರುವಂತ ಆಕ್ಟ್ ಇದು. ಇದರಲ್ಲಿ ಬೌದ್ಧರಿಗೆ ಪ್ರಾಶಸ್ತ್ಯ ಕೊಡಬೇಕು, ಬೌದ್ಧರಿಗೆ ವಹಿಸ್ಕೊಡ್ಬೇಕು ಅನ್ನುವಂಥ ವಿಷಯವನ್ನ ಮುಂದಿಟ್ಕೊಂಡು ನಾವು ಸುಮಾರು 2 ಲಕ್ಷ ಜನ ಸೇರುವ ಸಾಧ್ಯತೆ ಇದೆ ರಾಮಲೀಲಾ ಮೈದಾನದಲ್ಲಿ. ಜೊತೆಗೆ ಅಲ್ಲೇ ಇರುವ ಜಂತರ್ ಮಂತರ್ನಲ್ಲೂ ಕೂಡ ನಾವು ಆಂದೋಲನ ಪ್ರಾರಂಭ ಮಾಡ್ತಿದ್ದೇವೆ. ಬಹಳ ಮುಖ್ಯವಾಗಿ ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿಗಳು ಮತ್ತು ರಾಷ್ಟ್ರಾಧ್ಯಕ್ಷರಿಗೆ ಮನವಿಯನ್ನು ಕೊಡುವಂಥದ್ದು. ತದನಂತರ ಯಾವುದೇ ರೀತಿಯ ಸರಿಯಾದ ರೀತಿಯಲ್ಲಿ ಸ್ಪಂದನೆ ಬರಲಿಲ್ಲ ಅಂತಂದ್ರೆ ನಾವೊಂದಷ್ಟು ಜನ ಬಂತಜಿಗಳು ಮತ್ತು ಉಪಾಸಕರುಗಳು ನಾವು ಅಮರನಾಥ ಉಪವಾಸ ಸತ್ಯಾಗ್ರಹ ಮಾಡಬೇಕು ಅಂತ ಹೇಳಿ ನಿರ್ಧಾರ ಮಾಡಿದ್ದೇವೆ. ಅದು ಬಹುಶಃ ಸಂಸತ್ ಭವನದ ಮುಂದೆಲ್ಲೇ ಮಾಡಬೇಕು ಅಂತ ಹೇಳಿ ಅಲ್ಲೇ ತಯಾರಿ ಆಗ್ತಾ ಇದೆ. ರಾಮಲೀಲಾ ಮೈದಾನದಲ್ಲಿ ನಡೆಯುವ ಈ ಬಹುದೊಡ್ಡ ಆಂದೋಲನಕ್ಕೆ ನೀವೆಲ್ಲರೂ ಸಹಕಾರ ನೀಡಬೇಕು. ಇದನ್ನ ಬೇರೆಯವ್ರಿಗೆ ಹೆಚ್ಚು ತಲುಪಿಸ್ಬೇಕು. ಬುದ್ಧರು ಹುಟ್ಟಿದ ನಾಡು, ನಾವು ಯಾವುದೇ ದೇಶಕ್ಕೆ ಹೋದ್ರೂ ನಾವು ಹೇಳೋದು ಬುದ್ಧರ ನಾಡಿನಿಂದ ಬಂದಿದ್ದೇವೆ ಅಂತೇಳಿ. ವಿ ಕೇಮ್ ಫ್ರಮ್ ಲ್ಯಾಂಡ್ ಆಫ್ ಬುದ್ಧಾಸ್ ಅಂತೇಳಿ. ಹಾಗಾಗಿ ಬುದ್ಧರು ಜ್ಞಾನೋದಯ ಪಡೆದಂತ ಬುದ್ಧಗಯವನ್ನ, ಅಲ್ಲಿರುವಂತ ಬುದ್ಧ ವಿಹಾರವನ್ನ ಬೌದ್ಧರಿಗೆ ವಹಿಸಿ, ನಮ್ಮ ಹಿರಿಯರ ಭಿಕ್ಕುಗಳಿಗೆ ಹಿರಿಯರಿಗೆ ವಹಿಸಿ ಅಂತೇಳಿ ಒಂದು ಆಂದೋಲನವನ್ನ ಮಾಡಬೇಕು ಅಂತೇಳಿ ತಯಾರಿ ಮಾಡ್ಕೊಳ್ತಾ ಇದ್ವಿ. ನಿಮ್ಮಲ್ಲಿ ಮನವಿ ಏನಂತಂದ್ರೆ ಈ ವಿಷಯವನ್ನ ಹೆಚ್ಚು ಜನಗಳಿಗೆ ತಲುಪಿಸಿ, ಮಾಧ್ಯಮದ ಮೂಲಕ ಈ ವಿಷಯನ ಹೆಚ್ಚು ಜನರಿಗೆ ತಲುಪಿಸಿ ನಮಗೆ ನಿಮ್ಮ ಕಡೆಯಿಂದ ನಮ್ಮ ಈ ಒಂದು ಆಂದೋಲನಕ್ಕೆ ಕೈಗೂಡಿಸ್ಬೇಕು ಮತ್ತೆ ಸಹಕಾರ ನೀಡಬೇಕು ಅನ್ನೋ ಜೊತೆಗೆ ಇದು ಒಂದು ಈಗ ನಿನ್ನೆ ಮೊನ್ನೆ ಪ್ರಾರಂಭ ಆದಂತದಲ್ಲ, 1891ರಿಂದನೂ ನಡೀತಾ ಇದೆ.